ನಮಸ್ಕಾರ. ಅವನಿ ಡಿಸೈನ್ಸ್ ಅಂಡ್ ಕ್ರಿಯೇಷನ್ಸ್ ಗೆ ಸ್ವಾಗತ. ಫ್ರೆಂಡ್ಸ್, ನಾವು ಇವತ್ತು ಈ ರೀತಿಯಾದ ಬಟ್ಟೆಯಿಂದ ಅಂದ್ರೆ ಡಿಸೈನ್ ಇರುವಂತ ಬಟ್ಟೆಯಿಂದ ಇಲ್ಲ ಬ್ಲೌಸ್ ಪೀಸ್ ಇಂದ ಆದ್ರೂ ಹೊಲ್ಕೊಬಹುದು. ನಾನಿವತ್ತು ಡಿಸೈನ್ ಬಟ್ಟೆಯಿಂದ ನಿಮ್ಗೆ ಸೂಪರ್ ಆದ ಒಂದು ಪೌಚ್ ಅನ್ನ ಹೇಗೆ ಹೊಲಿಯೋದು ಅಂತ ತೋರಿಸ್ತೀನಿ. ಫ್ರೆಂಡ್ಸ್, ನೀವು ನಿಮ್ಮ ಹತ್ರ ಬ್ಲೌಸ್ ಪೀಸ್ ಇದ್ರೆ ಬ್ಲೌಸ್ ಪೀಸ್ ಅನ್ನ ತಗೊಳ್ಳಿ, ಇಲ್ಲ ಅಂದ್ರೆ ಈ ರೀತಿ ಬಟ್ಟೆ ಇದ್ರೂ ಕೂಡ ಅಡ್ಡಿಲ್ಲ. ನಿಮ್ಗೆ ಓನ್ ಯೂಸ್ ಮಾಡ್ತಾ ಇದ್ದೀರಾ ಅಂತಂದ್ರೆ ನಿಮ್ಮ ಚೂಡಿದಾರ ಹಾಳಾಗಿರೋದು ಅನ್ನಕ್ಕಿಂತ ನೀವು ಹಾಕಿ ಬಿಟ್ಟಿರುವಂತ ಚೂಡಿದಾರು ಬಟ್ಟೆ ತುಂಬಾ ನೋಡ್ಲಿಕ್ಕೆ ಚೆನ್ನಾಗಿರುತ್ತೆ. ಆ ರೀತಿಯಾದ ಬಟ್ಟೆಗಳೆಲ್ಲ ಇದ್ರೆ ನೀವು ಈ ರೀತಿಯಾಗಿ ಪೌಚ್ ಗಳನ್ನ ಮಾಡ್ಕೊಬಹುದು. ನಾವು ಊರಿಗೆ ಮತ್ತೆ ಎಲ್ಲಾರು ಸಣ್ಣ ಪುಟ್ಟ ತಿರುಗಾಟಕ್ಕೆ ಹೋಗ್ತಾ ಇರ್ತೀವಿ ಅಲ್ವಾ ಫ್ರೆಂಡ್ಸ್, ಅವಾಗ ನಾವು ಏನ್ ಮಾಡ್ಬೋದು ಅಂತಂದ್ರೆ ಈ ರೀತಿಯಾದ ಪೌಚ್ ಗಳನ್ನ ತಗೊಂಡು ಹೋದ್ರೆ ನಮ್ಮ ಸಣ್ಣ ಪುಟ್ಟ ಥಿಂಗ್ಸ್ ಗಳೆಲ್ಲದೂ ಕೂಡ ಇದ್ರೊಳಗಡೆ ಮ್ಯಾನೇಜ್ ಆಗ್ಬಿಡುತ್ತೆ. ಬ್ಯಾಗು ಕೂಡ ಅಷ್ಟು ಗಜಿ ಬಿಜಿ ಅನ್ಸೋದಿಲ್ಲ. ಫ್ರೆಂಡ್ಸ್ ನೋಡಿ, ನಾನಿಲ್ಲಿ ಆಲ್ರೆಡಿ ಬಟ್ಟೆಯನ್ನ ಕಟ್ ಮಾಡಿಕೊಂಡು ಕ್ಯಾನ್ವಾಸ್ ಅನ್ನ ನಾನು ಐರನ್ ಮಾಡಿ ಇಟ್ಕೊಂಡಿದ್ದೀನಿ. ನಾನಿಲ್ಲಿ ಇದಕ್ಕೆ ಯೂಸ್ ಮಾಡ್ತಿರೋ ಕ್ಯಾನ್ವಾಸ್ ಯಾವ್ದಪ್ಪ ಅಂದ್ರೆ ಫ್ಯೂಸನ್ ಅಂತ ಅಂತಾರೆ. ಇದನ್ನು ಕೂಡ ನಾವು ಬ್ಲೌಸಿಗೆ ಯೂಸ್ ಮಾಡ್ತೀವಿ, ಬ್ಲೌಸ್ ನೆಕ್ ಮಾಡ್ಲಿಕ್ಕೆ. ಇಲ್ಲ ಅಂತಂದ್ರೆ ಬ್ಲೌಸ್ ಇನ್ನು ಸ್ಟಿಫ್ ಆಗಿ ಬರಬೇಕು ಅಂತ ಲೈನಿಂಗ್ ತರದಲ್ಲೂ ಕೂಡ ಈ ರೀತಿ ಬಟ್ಟೆಯನ್ನ ಅಂದ್ರೆ ಕ್ಯಾನ್ವಾಸ್ ಅನ್ನ ನಾವು ಇದನ್ನ ಯೂಸ್ ಮಾಡ್ತೀವಿ. ಇದಕ್ಕೆ ನಾವು ಫ್ಯೂಸನ್ ಅಂತ ಕರಿತೀವಿ. ನಾನಿಲ್ಲಿ ಬಟ್ಟೆನ ಆಲ್ರೆಡಿ ಕಟ್ ಮಾಡ್ಕೊಂಡಿದ್ದೀನಿ. ಅದೇ ರೀತಿ ಒಂದು ಲೈನಿಂಗ್ ಅನ್ನು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಯಾವ ಅಳತೆಯಲ್ಲಿ ನಾನು ತಗೊಂಡಿದ್ದೀನಿ ಅನ್ನೋದನ್ನ ಹೇಳ್ತೀನಿ. ಫ್ರೆಂಡ್ಸ್, ನೀವು ಯಾರೆಲ್ಲ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗ್ಲಿಲ್ಲೋ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ. ಹಾಗೆ ನೀವೇನಾದ್ರು ನಮ್ಮ ವಿಡಿಯೋನ ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ರೆ ನಮ್ಮ ಫೇಸ್ಬುಕ್ ಪೇಜ್ ಅವನಿ ಡಿಸೈನ್ಸ್ ಅಂಡ್ ಕ್ರಿಯೇಷನ್ಸ್ ಅದನ್ನು ಕೂಡ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ. ಎಷ್ಟು ಅಳತೆ ಇದೆ ಅಂತಂದ್ರೆ 15.5 ಇಂಚು ಉದ್ದ ಇದೆ. ಹಾಗೆ ಬಂದು 8 ಇಂಚು ಅಗಲ ಇದೆ. ತುಂಬಾ ಕ್ಯೂಟ್ ಆಗಿರುವಂತ ಪರ್ಸನ್ ನಾನಿವತ್ತು ತೋರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಬನ್ನಿ ಈಗ ಹೇಗೆ ಇದನ್ನ ರೆಡಿ ಮಾಡೋದು, ಏನ್ ಮಾಡೋದು, ಸಿಂಪಲ್ ಆಗಿ ಯಾವ ರೀತಿಯಾಗಿ ಇದೆ ಅನ್ನೋದನ್ನ ನೋಡೇ ಬಿಡೋಣ ಅಲ್ವಾ. ನಾವು ಸ್ಟಾರ್ಟ್ ಮಾಡ್ಬೇಕಾದ್ರೆ ಹೇಳಿದ್ವಿ ತುಂಬಾ ಸಿಂಪಲ್ ಆಗಿರುವಂತ ಪರ್ಸು ಅಂತ. ಈಗ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಜಿಪ್ ಅನ್ನ ತಗೊಂಡಿದ್ದೀನಿ. ಜಿಪ್ ತಗೊಂಡು ಇಲ್ಲಿಂದ ಇಲ್ಲಿಗೆ ಸ್ಟಿಚ್ ಮಾಡ್ಕೋಬೇಕು. ಫಸ್ಟ್ ಟೈಮ್ ನೀವು ಸ್ಟಿಚ್ ಮಾಡ್ತಾ ಇದ್ದೀರಾ ಅಂದ್ರೆ, ನಿಮಗೆ ಅಭ್ಯಾಸ ಇದೆ ಅಂತಂದ್ರೆ ನೋಡಿ, ನಾನು ಜಿಪ್ ಅನ್ನ ಉಲ್ಟಾ ಇಟ್ಕೊಂಡಿದ್ದೀನಿ. ಹೀಗೆ ಇಟ್ಕೊಂಡು ಈ ಲೈನಿಂಗ್ ಕ್ಲಾತ್ ಇದೆಯಲ್ಲ, ಲೈನಿಂಗ್ ಕ್ಲಾತ್ ಅನ್ನು ಕೂಡ ಅದರ ಮೇಲೆ ಇಟ್ಟು, ನಿಮ್ಗೆ 2 ಹೊಲಿಗೆ ಬಂದ್ರೆ ಅಡ್ಡಿಲ್ಲ, ಟೈಮ್ ಒಂಚೂರು ವೇಸ್ಟ್ ಆದ್ರೂ ಕೂಡ ನೀಟಾಗಿ ಬರ್ಲಿ ಅಂತ ಇದ್ರೆ ನೀವೇನ್ ಮಾಡಿ 2 ಸ್ಟಿಚ್ ಅನ್ನ ಹಾಕೊಳ್ಳಿ. ಇಲ್ಲ ಅಂತ ಆದ್ರೆ ನಾನು ನಿಮ್ಗೆ ಮುಂಚೆನೆ ಹೇಳಿದ್ನಲ್ಲ, ಈ ರೀತಿಯಾದ ಈ ರೀತಿ ಗುಂಡ್ಪಿನ್ ಇರುತ್ತಲ್ಲ, ಅದನ್ನ ನೀವು ಹೀಗೆ ಇಟ್ಕೊಂಡು ಎಲ್ಲಿಗೆ ಸ್ಟಿಚ್ ಮಾಡ್ಬೇಕಲ್ಲ, ಯಾವ ಬಟ್ಟೆಯೂ ಕೂಡ ಹಂದಾಡದೆ ಇರೋ ರೀತಿಯಲ್ಲಿ 3 ಬಟ್ಟೆಯೂ ಕೂಡ ನೀಟಾಗಿ ಬರುವಂತೆ ಈ ರೀತಿ ಹಾಕೊಳ್ಳಿ. ನಿಮ್ಮ ಹತ್ರ ಈ ರೀತಿ ಇಲ್ಲ ಅಂತ ಆದ್ರೆ ಏನ್ ಮಾಡಿಯಪ್ಪ ಅಂತಂದ್ರೆ ಫಸ್ಟ್ ಬಟ್ಟೆ ಮೇಲೆ ಇಟ್ಕೊಂಡು ಒಂದು ಸ್ಟಿಚ್ ಅನ್ನ ಮಾಡ್ಕೊಳ್ಳಿ. ಆ ನಂತರ ಈ ಲೈನಿಂಗ್ ಕ್ಲಾತ್ ಅನ್ನ ಅದರ ಮೇಲೆ ಇಟ್ಟು ಇನ್ನೊಂದು ಸ್ಟಿಚ್ ಮಾಡಿ, ಮತ್ತಿನ್ನೇನು ಕೂಡ ಇರೋದಿಲ್ಲ. ಹೀಗೆ ಸ್ಟಿಚ್ ಮಾಡ್ಕೊಂಡು ತಗೋಬರ್ತೀನಿ. ಮುಂದೆ ಏನ್ ಮಾಡ್ಬೇಕು ಅನ್ನೋದನ್ನ ಹೇಳ್ತೀನಿ ನೋಡಿ. ಈಗ ಸ್ಟಿಚ್ ಅನ್ನ ಹಾಕಿ ಆಯ್ತು. ಈ ಜಿಪ್ ಅನ್ನ ಕಟ್ ಮಾಡ್ಕೊಬೇಕು. ಇದು ನಾರ್ಮಲ್ ಪರ್ಸ್ ಅಲ್ಲ ಫ್ರೆಂಡ್ಸ್, ಸ್ವಲ್ಪ ಡಿಫ್ರೆನ್ಸ್ ಇದೆ, ಸ್ವಲ್ಪ ಚೆನ್ನಾಗೂ ಕೂಡ ಕಾಣಿಸುತ್ತೆ. ಹೀಗೆ ಆದ್ಮೇಲೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಹೀಗೆ ಓಪನ್ ಮಾಡ್ಬೇಕು. ಈ ರೀತಿಯಾಗಿ ಬರುತ್ತೆ. ಈಗ ಏನ್ ಮಾಡ್ಬೇಕು, ಈ 2 ಬಟ್ಟೆಯನ್ನು ನೀಟಾಗಿ ಹೀಗೆ ಎಳ್ಕೋಬೇಕು. ಎಳ್ಕೊಂಡಾದ್ಮೇಲೆ ಜಸ್ಟ್ ಹೀಗೆ ಒಂದ್ಸರಿ ಪ್ರೆಸ್ ಮಾಡ್ಬೇಕು. ಪ್ರೆಸ್ ಮಾಡೋದ್ರಿಂದ ಅದು ನೀಟಾಗಿ ಕೂರುತ್ತೆ. ಈಗ ಇದರ ಮೇಲೆ ಇನ್ನೊಂದು ಸ್ಟಿಚ್ ಅನ್ನ ಹಾಕ್ಬೇಕು. ಅವಾಗ ಸ್ಟಿಫ್ ಆಗಿ ಈ ಬಟ್ಟೆ ಚೆನ್ನಾಗಿ ಕೂರುತ್ತೆ. ಈಗ ಒಂದು ಸ್ಟಿಫ್ ಆಗಿ ಒಂದು ಸ್ಟಿಚ್ ಅನ್ನ ಹಾಕೊಂಡು ತಗೊಂಡು ಬರ್ತೀನಿ.
ಈಗ ಇಲ್ಲಿ ಸ್ಟಿಚ್ ಮಾಡ್ಕೊಂಡು ತಗೊಂಡ್ಬಂದಿದ್ದೀನಿ. ಈಗ ಇದನ್ನ ಫೋಲ್ಡ್ ಮಾಡಬೇಕು. ಜಿಪ್ಪಿನ ಇನ್ನೊಂದು ಭಾಗಕ್ಕೆ ಈ ರೀತಿಯಾಗಿ ಇಡಬೇಕು. ಆ ನಂತರ ಇದನ್ನ ಉಲ್ಟಾ ಮಾಡಬೇಕು. ಈ ಲೈನಿಂಗ್ ಕ್ಲಾತ್ ಏನಿದೆಯಲ್ಲ ಅದನ್ನು ಕೂಡ ಈ ರೀತಿಯಾಗಿ ಇಲ್ಲಿ ಇಡಬೇಕು. ಮತ್ತೆ ಈಗ ಇಲ್ಲೊಂದು ಸ್ಟಿಚ್ ಅನ್ನ ಹಾಕೊಬೇಕು. ಆವಾಗ ನಾವು ಈ ಕಡೆ ಹೇಗೆ ಇಲ್ಲಿ ನಮಗೆ ಬಟ್ಟೆ ಹೊರಗಡೆ ಬರದೇ ಇದ್ದು ಹಾಗೆ ಹೇಗೆ ಸ್ಟಿಚ್ ಬಂದಿದೆಯಲ್ಲ ಅದೇ ರೀತಿ ಇಲ್ಲೂ ಕೂಡ ಬರುತ್ತೆ. ಹಾಕೊಂಡು ತಗೊಂಡ್ ಬರ್ತೀನಿ. ನೋಡಿ, ಈಗ ನಾನು ಸ್ಟಿಚ್ ಅನ್ನ ಹಾಕಿ ಆಯ್ತು. ಈಗ ಏನ್ ಮಾಡ್ಬೇಕು, ಈ ಜಿಪ್ ಅನ್ನ ಓಪನ್ ಮಾಡಬೇಕು. ನೋಡಿ, ಓಪನ್ ಮಾಡಿದ್ರೆ ಈ ರೀತಿಯಾದ ಒಂದು ಬಾಕ್ಸ್ ರೀತಿಯಲ್ಲಿ ರೆಡಿ ಆಗತ್ತೆ, ಅಂದ್ರೆ ಒಂದು ಸರ್ಕಲ್ ರೆಡಿ ಆಗತ್ತೆ. ಈಗ ಏನ್ ಮಾಡ್ಬೇಕಪ್ಪ ಅಂದ್ರೆ ಇದನ್ನ ನಾವು ಉಲ್ಟಾ ಮಾಡ್ಕೊಬೇಕು. ಉಲ್ಟಾ ಮಾಡ್ಕೊಂಡು ಇದರ ಮೇಲೆ ಬರೋ ರೀತಿಯಲ್ಲಿ ಚಂದ ಮಾಡಿ ಸ್ಟಿಚ್ ಅನ್ನ ಮಾಡ್ಕೊಬೇಕು. ಅವಾಗ ಇಲ್ಲಿ ರೀತಿಯಲ್ಲೇ ಇಲ್ಲೂ ಕೂಡ ಸ್ಟಿಫ್ ಆಗಿ ಬರುತ್ತೆ. ಈಗ ಇಲ್ಲೂ ಸ್ಟಿಚ್ ಅನ್ನ ಹಾಕೊಂಡು ತಗೋ ಬರ್ತೀನಿ. ಆಮೇಲೆ ಏನ್ ಮಾಡೋದು ಅಂತ ನೋಡೋಣ. ನೋಡಿ, ಈಗ ಸ್ಟಿಚ್ ಮಾಡಿ ಆಯ್ತು. ಈಗ ಹೀಗೆ ಮಿಡ್ಲಲ್ಲಿ ಫೋಲ್ಡ್ ಮಾಡಬೇಕು. ಆ ನಂತರ ಏನ್ ಮಾಡಬೇಕು, ಹೀಗೆ ಕೆಳಗಡೆಯಿಂದ 2 ಇಂಚಿಗೆ ಒಂದು ಮಾರ್ಕ್ ಅನ್ನ ಹಾಕಬೇಕು. 1 ಇಂಚಿಗೆ ಒಂದು ಮಾರ್ಕ್ ಅನ್ನ ಹಾಕಬೇಕು. ಈ ಕಡೆನೂ ಅಷ್ಟೇ 2 ಇಂಚಿಗೆ ಒಂದು ಮಾರ್ಕು, 1 ಇಂಚಿಗೆ ಒಂದು ಮಾರ್ಕು. ಈಗ ಇದನ್ನು ನಾವು ಚಂದ ಮಾಡಿ ಲೈನ್ ಹಾಕೊಂಡ್ಬಿಡೋಣ. ಈಗ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಇಲ್ಲಿ 1 ಇಂಚಿಗೆ ಇದೆಯಲ್ಲ ಅದನ್ನ ಹೀಗೆ ಫೋಲ್ಡ್ ಮಾಡಬೇಕು. ಆ ನಂತರ ನೋಡಿ, ಎರಡೂ ಕಡೆನೂ ಕೂಡ ಕರೆಕ್ಟ್ ಆಗಿ ಬರಬೇಕು. ಹೀಗೆ ಹೀಗೆ 1 ಇಂಚಿಗೆ ಹೀಗೆ ಫೋಲ್ಡ್ ಆದ ಮೇಲೆ ನಮಗೆ ಎಲ್ಲೂ ಒಂಚೂರು ವ್ಯತ್ಯಾಸ ಬರಬಾರ್ದು ಅಂತ ಅಂದ್ಕೊಂಡು ಜಸ್ಟ್ ಹಾಗೆ ಒಂದು ಗುಂಡು ಪಿನ್ನನ್ನು ಹಾಕಿ ಇಟ್ಕೋಬೇಕು. ಈಗ ನಾವೇನ್ ಮಾಡಬೇಕು, ಇದನ್ನ ಸ್ಟಿಚ್ ಮಾಡೋಕ್ಕೂ ಮುಂಚೆ ಇಲ್ಲಿ ರನ್ನರ್ ಅನ್ನ ನಾವು ಹಾಕೋಬೇಕು. ಹೀಗಿಟ್ಕೊಂಡು ರನ್ನರ್ ಅನ್ನ ಹಾಕೊಳ್ಳೋಣ. ನಾನು ರನ್ನರ್ ಹಾಕೋದು ಎಲ್ಲ ಈಸಿಯಾಗಿ ತೋರಿಸಿದೀನಿ. ನಿಮ್ಗೆ ಇನ್ನೂ ಡೀಟೇಲ್ ಆಗಿ ರನ್ನರ್ ಹಾಕೋದು ಎಲ್ಲ ಬೇಕು, ಬೇರೆ ಬೇರೆ ರೀತಿಯಲ್ಲಿ ಹಾಕೋದು ಬೇಕು ಅಂತ ಇದ್ರೆ ದಯಮಾಡಿ ಕಾಮೆಂಟ್ ಮಾಡಿ. ಮತ್ತೆ ನಿಮ್ಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು ಅನ್ನೋದನ್ನು ಕೂಡ ಕಾಮೆಂಟ್ ಮಾಡಿ. ಮತ್ತೆ ನಮ್ಮ ಇನ್ನೆರಡು ಚಾನಲ್ ಅವನಿ ಆಲ್ ಇನ್ ಒನ್ ಮಾರಂಗೋಲಿ, ಅದನ್ನು ಕೂಡ ನೀವು ಸಬ್ಸ್ಕ್ರೈಬ್ ಆಗದೆ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಹೀಗೆ ಒಂದ್ಸರಿ ಹಾಕಿ ಆದ್ಮೇಲೆ ಇನ್ನೊಂದ್ಸರಿ ಹಾಕಿ ತೆಕ್ಕೊಬೇಕು. ಯಾಕೆ ಹೀಗೆ ಮಾಡ್ಬೇಕು ಅಂತಂದ್ರೆ ನಮ್ಗೆ ಇಲ್ಲಿ ನೀಟಾಗಿ ಬರುತ್ತೆ. ನಾವೀಗ ರನ್ನರ್ ಅನ್ನ ಇಲ್ಲಿ ನಿಲ್ಸ್ಕೊಬಹುದು. ಈಗ ನಾವ್ ಇಲ್ಲಿವರೆಗೆ ರನ್ನರ್ ಅನ್ನ ಫಸ್ಟ್ ಟೈಮ್ ಹಾಕಿದವಾಗ್ಲೇ ಬಿಟ್ಕೊಂಡ್ರೆ ಏನಾಗುತ್ತೆ, ಇಲ್ಲಿ ಸ್ಟಿಚ್ ಮಾಡ್ಲಿಕ್ಕೆ ಅಷ್ಟು ನೀಟಾಗಿ ಬರೋದಿಲ್ಲ. ಈಗಾದ್ರೆ ನಾವು ಅಲ್ಲಿ ತುದಿಯಲ್ಲಿ ಜಿಪ್ ಅನ್ನ ಹಾಕಿರೋದ್ರಿಂದ ಈಸಿಯಾಗಿ ಸ್ಟಿಚ್ ಅನ್ನ ಮಾಡ್ಕೊಬಹುದು. ಅದಕ್ಕಾಗಿ ಅಷ್ಟೇನೆ. ಈಗ ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ ನಾನು ಇಲ್ಲೂ ಕೂಡ ಪೈಪಿಂಗ್ ಅನ್ನ ಕೊಡ್ತಾ ಇದ್ದೀನಿ. ಈ ಲೈನಿಂಗ್ ಕ್ಲಾತ್ ಅನ್ನೇ ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. 1.5 ಇಂಚಿನಷ್ಟು ಅಗಲಕ್ಕೆ ಕಟ್ ಮಾಡ್ಕೊತೀನಿ. 1.5 ಇಂಚಿನಷ್ಟು ಉದ್ದಕ್ಕೆ ಅಲ್ಲ, ಅಗಲಕ್ಕೆ ಕಟ್ ಮಾಡ್ಕೊಂಡಿದೀನಿ. ನಾನಿಲ್ಲಿ ಸ್ಟ್ರೈಟ್ ಬಟ್ಟೆಯನ್ನ ಕಟ್ ಮಾಡ್ಕೊಂಡಿದೀನಿ. ಇಲ್ಲಿ ಹೇಗೂ ಸ್ಟ್ರೈಟ್ ಸ್ಟಿಚ್ ಬರುತ್ತಲ್ಲ ಅಂತ. ಈಗ ಇಲ್ಲಿ ತುದಿಯಲ್ಲಿ ಇಟ್ಕೊಂಡು ಫಸ್ಟ್ ಹೀಗೆ ಫೋಲ್ಡ್ ಮಾಡ್ಕೊಬೇಕು. ಆ ನಂತರ ಇಲ್ಲಿಂದ ಇಲ್ಲಿವರೆಗೆ ಸ್ಟಿಚ್ ಮಾಡಬೇಕು. ಇಲ್ಲೂ ಅಷ್ಟೇ ತುದಿಯಲ್ಲಿ 1 ಇಂಚಷ್ಟು ಜಾಸ್ತಿ ಇಟ್ಕೊಂಡು ಹೀಗೆ ಒಳಗಡೆ ಹಾಕೊಂಡು ಇಲ್ಲಿಂದ
ಇಲ್ಲಿವರೆಗೆ ನಾನೀಗ ಸ್ಟಿಚ್ ಅನ್ನ ಮಾಡ್ಕೊಬೇಕು. ಅವಾಗ ಏನಾಗುತ್ತೆ, ನಮ್ಗೆ ಈ ಕಡೆ ಫಿನಿಶಿಂಗು ಕೂಡ ನೀಟಾಗಿ ಬರುತ್ತೆ. ಹೀಗೆ ಹೊಲ್ಕೊಂಡು ತಗೊಬರ್ತೀನಿ. ನೆಕ್ಸ್ಟ್ ಯಾವ ರೀತಿ ಮಾಡ್ಬೇಕಂತ ತೋರಿಸ್ತೀನಿ. ನೋಡಿ, ಇಲ್ಲಿ ಸ್ಟಿಚ್ ಆಗಿದೆ. ಈಗ ಈ ರೀತಿಯಾಗಿ ಓಪನ್ ಮಾಡ್ಕೊಬೇಕು. ಓಪನ್ ಮಾಡಿದಾಗ ನೋಡಿ, ಈ ರೀತಿಯಾಗಿ ಇಲ್ಲಿ ತುದಿಯಲ್ಲಿ ಕ್ಲೋಸ್ ಆಗಿರುತ್ತೆ. ಜಸ್ಟ್ ಒಂದ್ ಫೋಲ್ಡ್ ನ ಹೀಗೆ ಮಾಡಬೇಕು, ನೆಕ್ಸ್ಟ್ ಫೋಲ್ಡ್ ಹೀಗೆ ಮಾಡಿ ಇಲ್ಲಿ ತುದಿವರೆಗೂ ಕೂಡ ಸ್ಟಿಚ್ ಮಾಡಬೇಕು. ಇದನ್ನ ಹೀಗೆ ಒಳಗಡೆ ಹಾಕೊಂಡು ಹೀಗೊಂದು ಸ್ಟಿಚ್ಚು, ಇಲ್ಲಿಗೊಂದು ಸ್ಟಿಚ್, ಹೀಗೆ ಇಲ್ಲಿ ಮೇಲ್ಗಡೆ ಒಂದು ಸ್ಟಿಚ್ ಅನ್ನ ಹಾಕ್ಬೇಕು. ಈ ಕಡೆನೂ ಕೂಡ ಅದೇ ರೀತಿಯಾಗಿ ಸ್ಟಿಚ್ ಮಾಡ್ಕೊಂಡು ಬರ್ತೀನಿ. ಫೈನಲ್ ಆಗಿ ಯಾವ ರೀತಿಯಾಗಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ನೋಡಿ, ಈಗ ಎರಡು ಕಡೆನೂ ಕೂಡ ಸ್ಟಿಚ್ ಆಯ್ತು. ಎಷ್ಟು ನೀಟಾಗಿ ಬಂದಿದೆ. ಈಗ ನಾವಿಲ್ಲಿ ಹಾಕೊಂಡಿರ್ತೀವಲ್ಲ ಸ್ಟಿಚ್ ಮಾಡ್ಲಿಕ್ಕೆ ಅಂತ, ಅದನ್ನ ತೆಗಿಬೇಕು. ನೋಡಿ, ಇಲ್ಲಿ ಒಳಗಡೆ ಈ ರೀತಿಯಾಗಿ ಬಂದಿದೆ. ಈಗ ಜಿಪ್ ಅನ್ನ ಓಪನ್ ಮಾಡೋಣ. ನೋಡಿ, ಎಷ್ಟು ಸಿಂಪಲ್ ಆಗಿ ಎಷ್ಟು ಚೆನ್ನಾಗಿ ಹೊಲ್ಕೊಬಹುದು ಅಲ್ವಾ ಫ್ರೆಂಡ್ಸ್. ಸುಮಾರು ಐಟಮು ಹಾಗೆ ಇದಕ್ಕೆ ಹಿಡಿಯುತ್ತೆ. ತುಂಬಾ ಚೆನ್ನಾಗೂ ಕೂಡ, ಅಂದ್ರೆ ಇಲ್ಲಿ ಡಿಸೈನ್ ಬಂದ ಹಾಗೆ ಆಗತ್ತೆ. ತೋರಿಸ್ತೀನಿ ತಡೀರಿ. ಅಂದ್ರೆ ನಾರ್ಮಲ್ 4 ಕಡೆ ಸ್ಟಿಚ್ ಮಾಡ್ಕೊಳ್ಳೋದಕ್ಕಿಂತ ಈ ರೀತಿಯಾಗಿ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಮತ್ತೆ ಯೂಸಿಗೂ ಕೂಡ ಬರುತ್ತೆ. ನೀವು ಯಾರಿಗಾದ್ರೂ ರಿಟರ್ನ್ ಗಿಫ್ಟ್ ಕೊಡ್ಬೇಕು ಅಂತ ಯೋಚಿಸ್ತಾ ಇದ್ರೆ ನೋಡಿ, ಈ ರೀತಿ ಇದನ್ನ ಕೊಟ್ರೆ ಅವರಿಗೂ ಕೂಡ ಹೆಲ್ಪ್ ಆಗತ್ತೆ. ನೋಡಿ, ಇಲ್ಲಿ ಇಷ್ಟು ಅಗಲ ಬರುತ್ತೆ. ಇಲ್ಲಿ ನೋಡಿ, ಈ ರೀತಿಯಾಗಿ ಡಿಸೈನ್ ಬರುತ್ತೆ. ಒಂಥರ ಡಿಫರೆಂಟ್ ಆಗಿ ಸ್ಟಿಚ್ ಮಾಡಿದ ರೀತಿಯಾಗಿ ಆಗತ್ತೆ. ಯಾವುದೇ ರೀತಿಯಾಗಿ ಎಲ್ಲೂ ಕೂಡ ಒಂದ್ಸರಿ ಬಟ್ಟೆಯನ್ನ ಕಟ್ ಮಾಡ್ಕೊಂಡ್ಬಿಟ್ರೆ ಬೇರೆ ಎಲ್ಲೂ ಕೂಡ ಕಟ್ ಮಾಡೋದು ಇರೋದಿಲ್ಲ. ಎಷ್ಟು ನೀಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಫ್ರೆಂಡ್ಸ್. ನಿಮ್ಗೆ ಇದು ಇಷ್ಟ ಆಯ್ತು ಅಂತ ಅನ್ಕೊಂತೀನಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಅಪ್ಡೇಟ್ ಅಲ್ಲಿ ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು, ಬೈ, ಟೇಕ್ ಕೇರ್, ಶುಭ ದಿನ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನೆಕ್ಸ್ಟ್ ಅಪ್ಡೇಟಿಗಾಗಿ ಕಾಯ್ತಾ ಇರಿ. ಥ್ಯಾಂಕ್ ಯು, ಬೈ, ಟೇಕ್ ಕೇರ್, ಶುಭ ದಿನ.